ಇಂಥ ರಾಜಕಾರಣಿಗಳ ವಿರುದ್ಧ ತೊಡೆ ತಟ್ರಿ, ಅಪ್ಪನು ಹುಟ್ಟಿದೀವಿ ಅಂತ ತೋರಿಸ್ಕೊಡ್ರಿ. ವಿದ್ಯಾರ್ಥಿಗಳು ಹೋಗಿ ಬೆಂಚ್ ಮೇಲೆ ಕುತ್ಕೋಬೇಕಾದ್ರೂ ಕೂಡ ಈ ಪಕ್ಕ ಕೂತವನು ಯಾವ ಜಾತಿಯವನು ಅಂತ ನೋಡಿ ಕುತ್ಕೊಳ್ಳುವಂತ ಸ್ಥಿತಿಗೆ ನಿಜವಾದ ಕನ್ನಡಿಗನಾದವನು, ಕನ್ನಡದ ರಕ್ತ ಈ ಜತೆಯಲ್ಲಿ ಹರಿತಾ ಇರೋನು ನಿಜವಾಗ್ಲೂ ಇದನ್ನ ದ್ವೇಷಿಸ್ತಾನೆ. ವಿಧಾನಸೌಧದಲ್ಲಿ ಜೈ ಶ್ರೀರಾಮ್ ಜೈ ಭೀಮ್ ಅಂತ ಘೋಷಣೆ ಕೂಗೋದಕ್ಕೆ ಅದೇನು ನಿಮ್ಮ ಮನೆ ಪಡಸಾಲೆ ಅನ್ಕೊಂಡಿದ್ದೀರಾ? ನಾಚಿಕೆಟ್ ನನ್ನ ಮಕ್ಕಳ, ಹೇಳ್ತೀನ್ರಿ ನೀವು ಇವತ್ತಿನ ರಾಜಕಾರಣಿಗಳೆಲ್ಲ ಅಲ್ಲಿ ಘೋಷಣೆ ಕೂಗ್ತಿರಲ್ಲ, ನಾಚಿಕೆಡಿ ನನ್ನ ಮಕ್ಕಳು ನೀವೆಲ್ಲ. ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಸಗಣಿ ತಿಂತೀರಾ? ನೀವು ರಾಜ್ಯವನ್ನ ಯಾವ್ದ್ರ ಕಡೆ ತಗೊಂಡ್ಕೊಂಡು ಹೋಗ್ಬೇಕು ಅನ್ಕೊಳ್ತಾ ಇದೀರಾ? ರಾಜ್ಯದಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಾ ಇರ್ತಕ್ಕಂಥ ನಿಮ್ಮಂತ ಹೇಸಿಗೆ ತಿನ್ನೋ ರಾಜಕಾರಣಿಗಳು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದೀರಾ ಅಂತ ಹೇಳಿ ವ್ಯತ್ಯೆ ಪಡುವಂತ ಸ್ಥಿತಿಗೆ ಬಂದಿದೆ ಇವತ್ತು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದ ಜನಗಳೆಲ್ಲ ಏನು ದಡ್ಡನ ಮಕ್ಕಳು ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಏನು ಅನ್ನ ತಿನ್ನಲ್ಲ ಇವ್ರು ಹೊಟ್ಟಿಗೆ ಬೇರೆ ತಿಂತಾರೆ, ಇವ್ರಿಗೆ ಏನ್ ಹೇಳಿದ್ರು ಕೇಳ್ತಾರೆ ಅಂತ ಅನ್ಕೊಂಡಿದ್ದೀರಾ? ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯನ್ನ ಹದಗೆಡ್ತಾ ಇದ್ದೀರಾ ಇವತ್ತು. ಜೈ ಶ್ರೀರಾಮ್ ಜೈ ಭೀಮ್ ಅಂತಕ್ಕಂಥ ಘೋಷಣೆಯನ್ನು ವಿಧಾನಸೌಧದಲ್ಲಿ ಕೂಗ್ತೀರಾ ಅಂತಂದ್ರೆ ನಾಚಿಕೆಡಿ ನನ್ನ ಮಕ್ಕಳು ನೀವೆಲ್ಲ. ಹಸಿರು ಶಾಲನ್ನ ಹಾಕೊಂಡು ಜೀವನ ಮಾಡಬೇಕು, ವಿಧಾನಸೌಧದಲ್ಲಿ ಹೋಗ್ಬೇಕು, ಬಡವರ ಬಗ್ಗೆ ಕಾಳಜಿ ಮಾಡ್ಲಿ ಅಂತ ಹೇಳಿ ನಿಮ್ಮನ್ನ ಅಲ್ಲಿ ವಿಧಾನಸೌಧಕ್ಕೆ ಕಳಿಸಿರೋದು ಅವೆಲ್ಲ. ಅದನ್ನ ಬಿಟ್ಟು ನೀವು ಮಾಡ್ತಾ ಇರ್ತಕ್ಕಂಥ ಹೇಸಿಗೆ ತಿನ್ನುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ವಿದ್ಯಾರ್ಥಿಗಳು ಹೋಗಿ ಬೆಂಚ್ ಮೇಲೆ ಕುತ್ಕೋಬೇಕಾದ್ರೂ ಕೂಡ ಈ ಪಕ್ಕ ಕೂತವನು ಯಾವ ಜಾತಿಯವನು ಅಂತ ನೋಡಿ ಕುತ್ಕೊಳ್ಳುವಂತ ಸ್ಥಿತಿಗೆ ವಿದ್ಯಾರ್ಥಿಗಳ ಮನದಲ್ಲಿ ಹುಟ್ಟುವಂತಹ ಸ್ಥಿತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ನಿರೂಪಿಸ್ತಾ ಇದ್ದೀರಾ. ನಿಮ್ಮಂತ ಹೇಸಿಗೆ ತಿನ್ನೋ ರಾಜಕಾರಣಿಗಳನ್ನ ಮೆಟ್ಟಲ್ಲಿ ಅಲ್ಲ ಹರಿದು ಹೋಗಿರೋ ಮೆಟ್ಟಲ್ಲಿ ಹೊಡೆದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೇಸಿಗೆ ತಿಂದು ಬಂದು ಬದುಕ್ರಿ ನೀವೆಲ್ಲ. ನಿಮಗೆ ವೋಟ್ ಕೊಟ್ಟು ಮತ ನೀಡಿ ನಿಮಗೆ ಜೈಕಾರ ಹಾಕಿ ಕಳಿಸಿರೋದು ಇಂಥ ಘೋಷಣೆಗಳನ್ನ ಕೂಗ್ಲಿ ರಾಜ್ಯವನ್ನ ಹದಗೆಡಿಸಲಿ ಅಂತಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಬಡವರ ಸ್ಥಿತಿಗಳನ್ನು ನೋಡಿ ಅವರ ಒಂದು ಅಭಿವೃದ್ಧಿಯನ್ನ ಮಾಡ್ಲಿ ಅಂತ ಹೇಳಿ, ಆದಷ್ಟು ಅನುಕೂಲಗಳನ್ನ ಮಾಡ್ಲಿ ಅಂತ, ಅನುದಾನಗಳನ್ನ ತರಲಿ ಅಂತ ನಿಮಗೆ ವೋಟ್ ಕುಣಿಸಿ ಘೋಷಣೆಗಳನ್ನ ಕೂಗಿ ವಿಧಾನಸೌಧನ ಮಳೆ ಪಡಸಾಲೆ ಮಾಡ್ಕೊಳ್ಳಿ ಅಂತಲ್ಲ. ಬೀದಿಗೆ ಬಿದ್ದಿರೋ ಬೀದಿ ನಾಯಿಗಳ ಹೊಟ್ಟೆಗೆ ಅನ್ನ ತಿನ್ರು ಅಂತಂದ್ರೆ ಹೆಚ್ಚಿಗೆ ತಿಂತೀವಿ ಅಂತಿರಲ್ಲ. ನಿಮ್ಮಂತ ನಾಚಿಕೆಟ್ ನನ್ನ ಮಕ್ಕಳನ್ನ, ನಿಮ್ಮಂತ ನಾಚಿಕೆಟ್ ರಾಜಕಾರಣಿಗಳನ್ನ ಹೊಡೆದೋಡಿಸಬೇಕು ಈ ಕರ್ನಾಟಕ ರಾಜ್ಯದಿಂದ, ಈ ಭಾರತದಿಂದ. ದೇಶವನ್ನ ಒಡೆದು ಹೋಗಕ್ಕೆ ನೋಡಿಸ್ತಾ ಇದ್ರು ನೀವು. ಜಾತಿ ಅಂತಕ್ಕಂತಹ ವಿಷ ಬೀಜವನ್ನ ಬಿತ್ತಾ ಇರ್ತಕ್ಕಂಥವ್ರು ನೀವು. ಇವತ್ತು ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹೊಡೆದುಕೊಂಡು ಸಾಯುವಂತ ಸ್ಥಿತಿಗೆ ತರ್ತಾ ಇರ್ತಕ್ಕಂಥ ರಾಜಕಾರಣಿಗಳು ನೀವು. ಹೇಸಿಗೆ ತಿನ್ರಿ ಹೊಟ್ಟೆಗೆ ಅನ್ನ ತಿನ್ನೋಕ್ಕಿಂತ. ನಾಚಿಕಡಿ. ಇವತ್ತು ಪ್ರತಿಯೊಬ್ಬ ಹುಟ್ಟತಕ್ಕಂತ ಮಗುವಿನಲ್ಲಿ ಜಾತಿಯ ವಿಷ ಬೀಜವನ್ನ ಬಿತ್ತಾ ಇರ್ತಕ್ಕಂತ ಈ ಹೇಳಿ ರಾಜಕಾರಣಿಗಳೇ, ನೆನಪಿಟ್ಕೊಳ್ಳಿ, ಕರ್ನಾಟಕ ರಾಜ್ಯದ ಜನತೆ ದಡ್ಡರಲ್ಲ. ಹೊಡೆದ್ರೆ ಮುಖಾಮುಖಿ ಯಾವುದು ಇರಲ್ಲ, ನಿಮಗೆ ಮುಖ ಯಾವುದು ಗೊತ್ತಾಗಲ್ಲ, ಆ ಪರಿ ಮಾಡ್ಬಿಡ್ತಾರೆ. ಕರ್ನಾಟಕದ ಕಣ್ಮಣಿಗಳಾಗಿರ್ತಕ್ಕಂಥ ನನ್ನೆಲ್ಲ ಕನ್ನಡದ ಆತ್ಮೀಯ ಬಾಂಧವರು, ನಿಜವಾದ ಕನ್ನಡಿಗರು, ನಿಜವಾದ ಜಾತಿಯನ್ನ ಮರೆತು ನಾವು ಕನ್ನಡದವರು, ಭಾರತೀಯರು ಅಂತಕ್ಕಂಥ ಪ್ರತಿಯೊಂದು ಪ್ರಜೆ ಏನು ಭಾರತೀಯ ರಕ್ತ ಹರಿತಾ ಇದೆ, ಆ ರಕ್ತ ನಿಜವಾಗೂ ಭಾರತೀಯರಾಗಿದ್ರೆ ಅವ್ರು ನಿಮ್ಮಂತ ರಾಜಕಾರಣಿಗಳನ್ನ ಧಿಕ್ಕರಿಸ್ತಾರೆ, ಜಾತಿಯನ್ನ ಇವತ್ತೇ ತೊರಿತಾರೆ. ರಾಜಕೀಯ ಅಂತಕ್ಕಂಥ ಈ ರಣತಂತ್ರದಲ್ಲಿ ಜಾತಿಯನ್ನ ಹುಟ್ಟಾಕ್ತಾ ಇದ್ದೀರಲ್ಲ, ನಿಮ್ಮನ್ನ ತುಳಿದು ಹಾಕ್ತಾರೆ. ನಾಚಿಕೆಡಿ ನನ್ನ ಮಕ್ಕಳ. ಇವತ್ತು ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಜಾತಿಯನ್ನ ನೋಡಿ ವಿದ್ಯೆ ಕಲಿಸುವಂತ ಸ್ಥಿತಿಗೆ ರಾಜ್ಯವನ್ನ ತರ್ತಾ ಇದ್ದೀರಾ. ಇವತ್ತು ಬ್ಯಾಂಕ್ ಅಲ್ಲಿ ದುಡ್ಡು ತೆಗಿಯಕ್ ಹೋಗ್ತಾ ಇದೀನಿ ಅಂದ್ರೆ ಅವನು ಜಾತಿ ನೋಡುವಂತ ಸ್ಥಿತಿಗೆ ತರ್ತಾ ಇದ್ರ. ಇವತ್ತು ಇಂದಲ್ಲ ನಾಳೆ ಬಂದೇ ಬರುತ್ತೆ. ಎಲ್ಲ ಕಡೆ ಜಾತಿಯನ್ನ ನೋಡ್ತಾ ಇದ್ದೀರಾ. ಇವತ್ತು ನೀವು ಮಾಡ್ತಿರ್ತಕ್ಕಂಥ ಹೇಸಿಗೆ ತಿನ್ನೋ ಕೆಲಸಕ್ಕೆ ಇವತ್ತು ಓದ್ತಕ್ಕಂಥ ಮಕ್ಕಳಿಗೆ, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಎಂತ ಸ್ಥಿತಿ ತಂದಿರ್ತಾ ಇದ್ದೀರಾ ಅಂತಕ್ಕಂಥದ್ದು ನಿಮಗೆ ಗೊತ್ತಿದ್ಯಾ? ಒಬ್ಬ ವಿದ್ಯಾರ್ಥಿ ಬೆಂಚ್ ಮೇಲೆ ಕುತ್ಕೋಬೇಕಾದ್ರೆ ಅವನು ನಮ್ಮ ಜಾತಿಯವನ ಬೇರೆ ಜಾತಿಯವನ್ನ ನೋಡ್ತಕ್ಕಂಥ ಸ್ಥಿತಿಯನ್ನ ಇವತ್ತು ರಾಜ್ಯದಲ್ಲಿ ತರ್ತಾ ಇದ್ದೀರಾ. ಹೇಡಿ ಭ್ರಷ್ಟ ಹೇಸಿಗೆ ತಿನ್ನುವಂತ ರಾಜಕಾರಣಿಗಳೇ. ಇಲ್ಲಿ ಯಾವ ಪಕ್ಷವೂ ಕೂಡ ಮುಖ್ಯವಲ್ಲ. ಎಲ್ಲಾ ಪಕ್ಷದವರು ಅದೇ ತರ ಆಡ್ತಿದ್ದೀರಲ್ಲ, ನಿಮಗೆ ಹೇಳಿ ತಿನ್ಬೇಕು ನೀವು. ನಿಜವಾದ ಕನ್ನಡಿಗನಾದವನು, ಕನ್ನಡದ ರಕ್ತ ಈ ಜತೆಯಲ್ಲಿ ಹರಿತಾ ಇರೋನು ನಿಜವಾಗ್ಲೂ ಇದನ್ನ ದ್ವೇಷಿಸ್ತಾನೆ, ಇದನ್ನ ಖಂಡಿಸ್ತಾನೆ. ಹಸಿರು ಶಾಲನ್ನ ಹಾಕಿ ಬಡವರ ಒಂದು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ನೀವುಗಳು ಇವತ್ತು ಬೇರೆ ಹೇಸಿಗೆ ತಿನ್ನುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಂತಹ ಸ್ಥಿತಿ ಕೂಡ ತಂದಿಡೋದಕ್ಕೆ ನೀವು ಹೇಸೋದಿಲ್ಲ. ಇವತ್ತು ಹುಟ್ಟತಕ್ಕಂತ ಮಕ್ಕಳಲ್ಲಿ, ಶಾಲೆಗೆ ಹೋಗ್ತಕ್ಕಂತ ಮಕ್ಕಳಲ್ಲಿ, ಕಾಲೇಜ್ ಹೋಗ್ತಕ್ಕಂತ ಮಕ್ಕಳಲ್ಲಿ ಪ್ರತಿಯೊಂದರಲ್ಲಿ ಜಾತಿ 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 ಜಾತಿ. ನಾಚಿಕೆಗೇಡಿ ನನ್ನ ರಾಜಕಾರಣಿಗಳೇ, ಹೇಸಿಗೆ ತಿನ್ರಿ ನೀವು. ನೀನು ಕನ್ನಡಿಗನ, ನಿನ್ನಲ್ಲಿ ಕನ್ನಡದ ರಕ್ತ ಹರಿತಾ ಇದೆಯಾ? ಹಾಗಾದ್ರೆ ಇದನ್ನ ದ್ವೇಷ ಮಾಡು. ಇಂತಹ ಜಾತಿಯನ್ನ ದೂಡಿಸು, ಇಂತಹ ಜಾತಿಗೆ ಬೆಂಕಿ ಇಟ್ಟು ನಾವೆಲ್ಲರೂ ಬಂದು ನಾವು ಭಾರತೀಯರು, ನಾವು ಕನ್ನಡಿಗರು ಅಂತಕ್ಕಂತಹ ಮನೋಭಾವನೆಯನ್ನ ಬೆಳೆಸ್ಕೊಂಡು ಇಂತಹ ರಾಜಕಾರಣಿಗಳಿಗೆ ಮೆಟ್ಟಲ್ಲಿ ಹೊಡೆಯುವಂತ ಕೆಲಸ ಮಾಡು.
ಅದನ್ನ ಬಿಟ್ಟು ಈ ಭ್ರಷ್ಟ ರಾಜಕಾರಣಿಗಳು, ಇಂಥ ಹೇಸಿಗೆ ತಿಂತಕ್ಕಂತ ರಾಜಕಾರಣಿಗಳ ಮಾತನ್ನ ಕೇಳಿ ನಾವೆಲ್ಲರೂ ಕಿವಿ ಕೊಟ್ಟು ದಡ್ಡರಾಗ್ತಕ್ಕಂಥದ್ದನ್ನ ಮಾಡೋದಕ್ಕೆ ಹೋಗಬೇಡಿ. ಧಿಕ್ಕಾರಕ್ಕೆ ಹೋಗ್ರಿ. ಇಂಥ ಭ್ರಷ್ಟ ರಾಜಕಾರಣಿಗಳು ಇರೋದ್ರಿಂದ ದೇಶ ಹದಿಗೆಡ್ತಾ ಇದೆ. ಬನ್ರಿ, ಇವತ್ತು ಪ್ರತಿಯೊಬ್ಬ ಯುವಕ ರಾಜಕಾರಣಿಗೆ ಬಂದು ನಿಂತ್ಕೊಡ್ರಿ, ಸಡ್ಡು ಹೊಡಿರಿ. ಇಂಥ ರಾಜಕಾರಣಿಗಳ ವಿರುದ್ಧ ತೊಡೆ ತಟ್ರಿ, ಅಪ್ಪನು ಹುಟ್ಟಿದೀವಿ ಅಂತ ತೋರಿಸ್ಕೊಡ್ರಿ. ಆದ್ರೆ ಇಂಥ ಹೇಸಿಗೆ ತಿಂತಕ್ಕಂಥ ನನ್ನ ಮಕ್ಕಳು, ಜಾತಿಯಲ್ಲಿ ಕಲಹ ಹುಟ್ಟಿಸ್ತಾ ಇರ್ತಕ್ಕಂಥ ಮಕ್ಕಳನ್ನ ಇವತ್ತು ಈ ಭ್ರಷ್ಟ ರಾಜಕಾರಣಿಗಳ ಹೊಡೆದೊಳಿಸುವಂತ ಕೆಲಸ ಮಾಡ್ರಿ. ಕನ್ನಡದ ಮಣ್ಣಲ್ಲಿ ಹುಟ್ಟಿರೋ ಕನ್ನಡಿಗ, ತಾಯಿ ಭಾರತಾಂಬೆಯ ಪುತ್ರ, ಎಲ್ಲದಕ್ಕೂ ಸಿದ್ಧವಾಗಿರೋ ಸಿಂಹಕನೋ ನಾನು. ನನ್ನ ಹಾಗೇನೆ ಇವತ್ತು ಕನ್ನಡಿಗರ ರಕ್ತದಲ್ಲಿ ಏನಾದ್ರೂ ಇದು ತಲೆಗೆ ಬಂದ್ರೆ ನಿಮ್ಮನ್ನ ಹುಟ್ಟಡಿಸ್ಬಿಡ್ತಾರೆ. ಹುಷಾರ್. ನಾಚಿಕೆಡಿ ನನ್ನ ಮಕ್ಕಳ. ಎಲ್ಲ ಕನ್ನಡಿಗರು ದಯವಿಟ್ಟು ಪಾಲಿಟಿಕ್ ಕರಪ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ, ಆದ್ರೆ ಇದನ್ನ ನಾನು ಹೇಳಿದಂತ ವಿಷಯ ಮರಿಬೇಡಿ. ಜಾತಿ ಅಂತಕ್ಕಂಥದ್ದನ್ನ ಬೆಂಕಿ ಇಟ್ಟು ಈ ಭ್ರಷ್ಟ ರಾಜಕಾರಣಿಗಳು ಮಾಡ್ತಿರ್ತಕ್ಕಂತಹ ಈ ವ್ಯವಸ್ಥೆಗೆ ಬೆಂಕಿ ಇಟ್ಟು ಒಂದು ಕರ್ನಾಟಕ ರಾಜ್ಯವನ್ನ ಶಾಂತಿ ಮಾಡಿ ಶಾಂತಿಯನ್ನ ಮೊಳಗಿಸಬೇಕು. ಕನ್ನಡಿಗರ ಮಾನವಿಮಾನವನ್ನ ಕಳಚಿ ಬೀಳಿಸ್ತಾ ಇದ್ದಾರೆ ಇವತ್ತು. ಅದನ್ನ ನಾವು ಎತ್ತಿ ಹಿಡಿಬೇಕು. ದಯವಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ, ಹಿಂದೂಸ್ತಾನ್ ಜಿಂದಾಬಾದ್.